ಅದೇ ರೀ ಫಸ್ಟ್ ಡೇ ಹಿಡ್ಕೊಂಡು ತಮ್ಮ ಮಿಸ್ಸಿಂಗ್ ಹಾಕಿ ಹಿಡಿದು ಏನೇನು ಇನ್ಸಿಡೆಂಟ್ ಆಗ್ಯದ ಸೇಮ್ ರೈಲ್ವೆದಾಗ ಏನು ಸ್ಟೇಟ್ಮೆಂಟ್ ತೊಗೊಂಡಿರಲ್ರಿ ಸೇಮ್ ಸ್ಟೇಟ್ಮೆಂಟ್ ತೊಗೊಂಡಾರ್ರಿ ಇವಾಗಿನ ತನಕ ಏನೇನು ಆಗ್ಯದ ರೈಲ್ವೆ ಟ್ರ್ಯಾಕ್ ಮೇಲೆ ಏನೇನಾಗಿತ್ತು ಹೆಂಗಾಗಿತ್ತು ಪೊಲೀಸರು ಯಾವ ಥರ ನಮಗೆಲ್ಲ ಇದು ಮಾಡಿದ್ರು ನಿರ್ಲಕ್ಷ್ಯ ಮಾಡಿದ್ರು ಇದ್ರ ಬಗ್ಗೆ ಎಲ್ಲ ಬರ್ಕೊಂಡ್ರು ಅಷ್ಟೇ ರೀ ಬರ್ಕೊಂಡು ವಿಡಿಯೋದು ಮಾಡ್ಕೊಂಡ್ಬಿಟ್ಟರು ಭರವಸೆ ಕೊಟ್ಟಾರಿ ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ನಡೀರಿ ಅಂತ ಹೇಳ್ಯಾರ ಅಷ್ಟೇ ಸರ್. ಹಾಂ ಡೆತ್ ನೋಟ್ ಬಗ್ಗೆ ಎಲ್ಲ ಹೇಳ್ಯಾರಿ ಅದ್ರ ಬಗ್ಗೆ ನಾವು ತನಿಖೆ ಮಾಡ್ಲತ್ತೀವಮ್ಮ ಅದು ಎಲ್ಲ ನಿಮಗೆ ಹೇಳೋಕ್ಕಾಗಲ್ಲ ಮಾಡ್ಲತ್ತೀವಿ ಅಂತ ಹೇಳ್ಯಾರ ಅಷ್ಟೇ. ಕೇಳಿ ಸರ್ ಅದು ಕ್ವಶನ್ನು ಕೇಳಿ ಹಂಗೆ ಅಲ್ಲತ್ತೀರಮ್ಮ ನಮ್ಮ ಪ್ರೊಸೀಜರ್ ನಾವು ಹಿಂದಿನ ಮಾಡ್ಕೊತಾ ನಡೆದೀವಿ ನಿಮಗದು ಗೊತ್ತಾಗಂಗಿಲ್ಲ ಅಂತಂದ್ರೆ ಹಾಂ ಎಲ್ಲ ಹೇಳಿ ಸರ್ ಸ್ಟೇಟ್ಮೆಂಟ್ದಾಗ ಮೊದಲು ಏನು ರೈಲ್ವೆದಾಗ ಹೇಳಿ ನೋಡಿ ಸೇಮ್ ಆ್ಯಸ್ ಇಟ್ ಈಸ್ ಇಲ್ಲೂ ಸೇಮ್ ಕೊಟ್ಟಿವಿ ಸರ್ ಅದನ್ನು ಮಾತಾಡೀವಿ ಸರ್ ನಂಬಿಕೆ ನಮಗೆ ಯಾರ ಮೇಲೆ ಭೀ ಉಳ್ದಿಲ್ಲ ಅಂದ್ರು ಅವ್ರು ಅಂದ್ರಿ ನಂಬಿಕೆ ಇಟ್ಕೊಂಡ್ರೆ ಅಂದರೆ ನಿಮಗೆ ರಿಸಲ್ಟ್ ಸಿಗುವ ಸಾಧ್ಯತೆ ಅದ ಅಂತ ಹೇಳ್ಯಾರ್ರಿ ಮತ್ತೂ ಕಾಯ್ತೀವಿ ಸರ್ ಏನದ ಅಂತ ಸಿಗಲಿಲ್ಲ ಅಂದ್ರೆ ಮೊದಲೇ ಹೇಳಿವಿ ಸರ್ ಸಿಗಲಿಲ್ಲ ಅಂದ್ರೆ ಮುಂದಕ್ಕೆ ಹೋಗೋದು ಗ್ಯಾರಂಟಿ CBI ತನಿಖೆಗೆ ಹೋಗ್ತೀವಿ ಸರ್ ಇಲ್ಲಿ ನಮ್ಮ ತಮಗೆ ನ್ಯಾಯ ಸಿಗಲಿಲ್ಲ ಅಂದ್ರೆ ಮುಂದೆ CBI ತನಿಖೆಗೆ ಹೋಗ್ತೀವಿ ಸರ್ ಇನ್ನೂ ವರ್ಕ್ ಇದೆ ಅಂತ ಹೇಳಿದ್ರು ಸರ್ ಸ್ವಲ್ಪ ನಮ್ಮ ರಿಚುವಲ್ಸ್ ಅವ ರೀ ಸರ್ ಇನ್ನು ಪೂಜಾ ಅದು ಅದ ರೀ ಅದಕ್ಕೆ ನಾಳೆ ಬರ್ತೀನಿ ಅಂತಂದ್ರೆ ಭರವಸೆ ಅಂತಂದ್ರೆ ಭರವಸೆ ಅಂತ ಯಾವತ್ತವ್ರು ಪೊಲೀಸರು ಕಂಪ್ಲೇಂಟ್ ತೊಗೊಳ್ಳಿಲ್ಲ ನೋಡ್ರಿ ಯಾವತ್ತೇ ನಮಗೆ ಕಾನೂನು ಮೇಲಿನ ಭರವಸೆ ಹೋಗ್ಬಿಟ್ಟೆ ಸರ್ CID ಮೇಲೆ ಅದೇ ರೀ ಕಾನೂನು ಅಂದಮೇಲೆ ಎಲ್ಲದ್ರ ಮೇಲೆ ಏನು ಅವ್ರು ನಮಗೆ ನ್ಯಾಯ ಕೊಡಿಸ್ತಾರಿಲ್ಲ ಅನ್ನೋ ಪ್ರಶ್ನೆ ಇನ್ನೂ ಕಾಡ್ಲತ್ತದ ಸರ್ ನೋಡೋಣ ಸರ್ ಏನು ಕೊಡ್ತಾರ ಅಂತ ನ್ಯಾಯ ಕೊಡಿಸ್ತಾರ ಇಲ್ಲ ಅಂತ ನೋಡೋಣ ಸರ್. ಮೇ ಬಿ ನಾವು 10 ಗಂಟೆ ಅಬೋ ಬರ್ತೀವಿ ಅಂತ ಹೇಳಿವಿ ಅವ್ರನ್ನ ಫೋನ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ಯಾರ ಸರ್. ಇಲ್ಲ ಸರ್ ಹಾಗೇನು ಇಲ್ಲ ಅವ್ರದವ್ರ ಕನ್ವರ್ಸೇಷನ್ ನಡೆದಿತ್ತು ಸರ್ ಏನೇನು ವರ್ಕ್ ನಡೆದಂತ ಅಷ್ಟೇ ಸ್ಪೀಕರ್ ಇಟ್ಟು ಮಾತಾಡ್ಕೊಂಡ್ರು ಸರ್. ಹಾಂ ಸರ್ ಅದೇ ಕೇಳಿದೀವಿ ಸರ್ ಹಂಗಾಗಲ್ಲಮ್ಮ ಫಸ್ಟ್ ನಾವು ಇದಕ್ಕೆ ಕಳಿಸ್ಬೇಕು ಅಂತ ಅಂದವ್ರಿ ಆನಂತರ ಪ್ರಶ್ನೆ ಹಾಕಿನಿ ಸರ್ ಯಾಕ್ರಿ ಫ್ಯಾಮ್ಲಿದವ್ರಿಗೆ ಏನೂ ತೋರಿಸ್ಬಾರ್ದು ಕೊಡಬಾರ್ದು ಅಂತ ಏನಾರ ರೂಲ್ಸ್ ಅದ ಏನಂತ ಕೇಳ್ದೆ ಇಲ್ಲಮ್ಮ ಹಾಗೇನಿಲ್ಲ ಕೊಡಿಸ್ಬೋದು ತೋರಿಸ್ಬೋದು ಆದ್ರೆ ಇದು ಕೋರ್ಟಿಗೆ ಹೋಗ್ಬೇಕಾಗ್ತದೆ ಅಂತಂದ್ರೆ ಅಷ್ಟೇ ಹಾಂ ಆಗ್ಯದಂತೆ ಇವ್ರೇನು ಹೇಳಿಲ್ಲ ಸರ್ ನಾವು ಕ್ವಶನ್ ಕೇಳಲಿಲ್ಲ ಆ್ಯಕ್ಚುಲಿ ಮ್ಯಾಚ್ ಆದಾಗೆ ಬಂದಿರ್ತಾರೆ ಅಷ್ಟೇ ಅಂತ ತಿಳ್ಕೊಂಡಿವಿ ಸರ್. ಏನ್ರಿ ಕಲಬುರಗಿಯಾಗ ಇರ್ತಕ್ಕಂಥ ಆಫೀಸ್ನಾಗ ಇರ್ತಕ್ಕಂಥ ಡೈರಿ ಎಲ್ಲ ಓದಾರ ಸಾಕ್ಷಿ ನಾಶ ಎಲ್ಲ ತೊಗೊಂಡು ಹೋಗಿದ್ದಾರೆ ಅಂತ ಹೇಳಿದ್ರಿ. ಹಾಂ ರೀ ಸರ್ ಅದೇ ಲ್ಯಾಪ್ಟಾಪ್ ಇದ್ದೇವೆ ಅಂತ ಹೇಳಿ ಸರ್ ಇಮೇಲ್ ID ಒಂದು ಇನ್ಸ್ಟಾಗ್ರಾಮ್ IDs ಎಲ್ಲ ತೊಗೊಂಡಿದ್ದಾರೆ ಸರ್. ಈಗ ನಾಳೆ BJP ನಿಮ್ಮ ಪರವಾಗಿ ಹೋರಾಟ ಮಾಡ್ತಾ ಇದೆ ನಾಳೆ. ಹಾಂ ಸರ್ BJP ವಿರುದ್ಧ ಏನಂತಂದ್ರೆ ಕೆಲವೊಂದಿಷ್ಟು ಸಂಘಟನೆಗಳು ಹೋರಾಟ ಮಾಡಕ್ಕೆ ಮುಂದಾಗಿದ್ದಾವೆ ಏನು ಹೇಳ್ತೀವಿ ಸರ್ ಅದ್ರ ಬಗ್ಗೆ ಇಲ್ಲಿ ಮಾತಾಡಂಗೆ ನಾವಿಲ್ಲರಿ ಯಾರ್ದವ್ರು ಹೋರಾಟ ಅವ್ರವ್ರು ಮಾಡ್ಲತ್ತಾರ ಸರ್ ಅದಕ್ಕಿಲ್ಲ ನಮಗೆ ನ್ಯಾಯಗೋಸ್ಕರ ಹೋರಾಡ್ಲತ್ತವ್ರಿಗೆ ಅವ್ರಿಗೆ ಧನ್ಯವಾದ ಹೇಳ್ತೀನಿ ಸರ್. ಅದೇ ಏನಂತ ಇಲ್ಲೆಲ್ಲ ಏನಾಗ್ಲತ್ತದ ಅಂದ್ರೆ ನಮಗೆ ನ್ಯಾಯಗೋಸ್ಕರ ನಾವು ಓಡಾಡ್ಲತ್ತೀವಿ ಎಲ್ಲ ಬೇರೆನೇ ಆಗ್ಲತ್ತದ ಅನ್ಸ್ಲತ್ತದ ಸರ್. ಸರ್ ಅದು ಗೊತ್ತಿಲ್ಲ ಅದೇ ಗೊತ್ತಾಗ್ಲತ್ತಿಲ್ಲಲ್ರಿ ಅಂದ್ರೆ ಸಾರ್ವಜನಿಕರಿಗೆ ನ್ಯಾಯ ಸಿಗ್ಲಕ್ಕೆ ಇಷ್ಟೊಂದು ಲೇಟ್ ಅದ ಅಂತ ಅಷ್ಟೇ ಪ್ರಶ್ನೆ ಸರ್. ಇದು ಯಾಕೆ ಈಗ ಇದು ಈ ಥರ ರಿಸಲ್ಟ್ ಕೊಡ್ಲತ್ತಂದ್ರೆ ಅದೇ ಆಗ್ತದೆ ರೀ ಎಲ್ಲರಿಗೆ ಮಾರ್ಗದರ್ಶನ ಇದೇ ಆಗ್ತದೆ 9 ದಿನ ತನಕ ಸರ್ಕಾರ ಏನೂ ಮಾಡಲಿಲ್ಲ ಅಂತಂದ್ರೆ ಅದು ಸರ್ಕಾರ ಯಾವ ರೀತಿ ನಡ್ಸ್ಕೊಂಡು ಹೋಗ್ತದೆ ಅಂತ ಅಷ್ಟು ಗೊತ್ತಾಗ್ತದೆ ಸರ್. ರಾಜಕೀಯ ಅಂತ ಇಲ್ಲಿ ಮಾತಾಡೋಂಗಿಲ್ಲ ಸರ್ ನಾವು ರಾಜಕೀಯನೇ ಬೇಡ ರೀ ಸರ್ ನಮಗೆ ಬರೀ ನಮ್ಮ ತಮ್ಮ ನ್ಯಾಯ ಬೇಕಷ್ಟೇ ಸರ್ ಅದ್ರ ಬಗ್ಗೆನೇ ಹೋರಾಟ ಸರ್ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ನಿಮಗೆ ಮಾತ್ರ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿ ಹೋಗ್ಯಾರ ಅಷ್ಟೇ ಸರ್.